ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತು ನನ್ನ ಹೆಸರು ಆನಂದ್. ಇವತ್ತು ನಾನು ಸೆಮಿನಾರಿಗೆ ಪಾಲಿನೇಷನ್ ಬಗ್ಗೆ ಹೇಳ್ತೀನಿ. ಪಾಲಿನೇಷನ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಪಾಲಿನೇಷನ್ಗಿಂತ ಮುಂಚೆ ನಾವು ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ಎಲ್ಲಿಂದ ಬರ್ತದೆ ಅಂತ ತಿಳ್ಕೋಬೇಕು. ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಪಾಲಿನೇಷನ್ ಆಗ್ಬೇಕಂದ್ರೆ ಆಂಜಿಯೋಸ್ಪರ್ಮ್ಸ್ ಆಂಥರ್ಸ್ ಮತ್ತೆ ಸ್ಟಿಗ್ಮಾ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಆಗಿದೆ. ಪಾಲಿನೇಷನ್ ಅಲ್ಲಿ ಮೂರು ತರ ಇದೆ. ಮೂರು ತರ ಎದ್ರ ಬೇಸ್ ಮೇಲೆ we have divided pollination into three types. On what source? It is on the basis of the source of the pollen grains which we get. So source of the pollen grains. Pollen grains source ಅಂದ್ರೆ pollination ಮೂರು ತರದಿದೆ ಅದ್ರ ಬೇಸ್ ಮೇಲೆ. ಒಂದು ಆಟೋಗಮಿ, ಜಿಗ್ನೋಗಮಿ ಮತ್ತೆ ಜಿನೋಗಮಿ. ಆಟೋಗಮಿ ಅಂದ್ರೆ ಒಂದು ಪ್ಲಾಂಟ್ ಇರ್ತದೆ. ಒಂದು ಪ್ಲಾಂಟಿನ ಸೇಮ್ ಫ್ಲವರ್ ಇನ್ನ ಆಂಥರ್ಸ್ ಮತ್ತೆ ಸ್ಟಿಗ್ಮಾ ಮಧ್ಯೆ ಫರ್ಟಿಲೈಸೇಷನ್ ಆಗೋದು. ಬೇಸಿಕಲಿ ಪಾಲಿನೇಷನ್ ಅಂದ್ರೆ ಏನಂದ್ರೆ ದ ಮೆಕ್ಯಾನಿಸಮ್, ಅದು ಒಂದು ಮೆಕ್ಯಾನಿಸಮ್. ಎದ್ರದ್ದು ಮೆಕ್ಯಾನಿಸಮ್? ಆಂಥರ್ಸ್ ಮತ್ತೆ ಪೊಲನ್ ಗ್ರೇನ್ಸ್ ಮತ್ತೆ ಸ್ಟಿಗ್ಮಾ ಫರ್ಟಿಲೈಸೇಷನ್ ಆಗೋ ಮೆಕ್ಯಾನಿಸಮ್, ಅದು ಬರೋ ಮೆಕ್ಯಾನಿಸಮ್ ಅದೇ ಅಂತ. ಆಟೋಗಮಿ, ಜಿಗ್ನೋಗಮಿ ಮತ್ತೆ ಜಿನೋಗಮಿ. ಆಟೋಗಮಿಯಲ್ಲಿ ಎರಡು ತರ ಇದೆ, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಮತ್ತೆ ಚಾಸ್ಮೋಗ್ಯಾಮಸ್ ಫ್ಲವರ್ಸ್. ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ನಲ್ಲಿ ಆಂಥರ್ಸ್ ಮತ್ತೆ ಸ್ಟಿಗ್ಮಾ ಎಕ್ಸ್ಪೋಸ್ ಆಗಿರುತ್ತೆ. ಕ್ಲಿಸ್ಟೋಗ್ಯಾಮಸ್ ನಲ್ಲಿ ಇರಂಗಿಲ್ಲ, ದೇ ಡು ನಾಟ್ ಓಪನ್ ಅಟ್ ಆಲ್. ನೆಕ್ಸ್ಟ್ ಬಂದು ಇನ್ನೂ ಒಂದೇನಂದ್ರೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಗೆ ನಾವು ಜೆನೆಟಿಕಲಿ ಇಟ್ಸ್ ಆಟೋಗಮಿ, ಬಟ್ ಜನರಲಿ ಇಟ್ಸ್ ಲೈಕ್ ಕ್ರಾಸ್ ಪಾಲಿನೇಷನ್, ಮೀನ್ಸ್ ಜಿಗ್ನೋಗಮಿ ಟೈಪ್. ಜಿಗ್ನೋಗಮಿ ಅಂದ್ರೆ ಪಾಲಿನೇಷನ್ ಅಕರ್ಸ್ ಬಿಟ್ವೀನ್ ಟೂ ಫ್ಲವರ್ಸ್ ಆಫ್ ಸೇಮ್ ಪ್ಲಾಂಟ್. ಇಟ್ ಈಸ್ ಕಾಲ್ಡ್ ಜಿಗ್ನೋಗಮಿ. ಅಂಡ್ xenogamy, whereas xenogamy we can see that there is a pollination between two different flowers of different plants. It is called xenogamy. It's about brief introduction, brief information about pollination. Thank you.